ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಇದು ಟಾರ್ಚ್ ಬಂದಿದೆ. ಇದೇನು ಪ್ರಾಬ್ಲಮ್ ಆಗಿದೆ ಅಂದರೆ ನೋಡಿ, ವರ್ಕ್ ಆಗ್ತಿದೆ. ಓಕೆನಾ, ಇದು 2 ಮೋಡ್ ಬರುತ್ತೆ. ಓಕೆನಾ, ವರ್ಕ್ ಆಗ್ತಿದೆ. ಬಟ್ ಇದೇನಾಗಿದೆ ಅಂದರೆ ನೋಡಿ, ಇಲ್ಲಿ ಒಳಗಡೆ ಚಾರ್ಜಿಂಗ್ ಪಿನ್ ಬರುತ್ತಲ್ಲ ನೋಡಿ, ಇದು ಚಾರ್ಜಿಂಗ್ ಪಿನ್ ಬರುತ್ತೆ. ಚಾರ್ಜಿಂಗ್ ಪಿನ್ ಕಟ್ಟಾಗಿದೆ. ಓಕೆನಾ, ಇದು ಚಾರ್ಜಿಂಗ್ ಪಿನ್ ನನ್ನ ಹತ್ರ ಇದೆಯಲ್ಲ, ಫಸ್ಟ್ ನೋಡೋಣ. ಓಕೆನಾ, ನೋಡಿ, ಇಲ್ಲಿದೆ ಚಾರ್ಜಿಂಗ್ ಪಿನ್ನು. ಓಕೆನಾ, ನೋಡಿ, ಇದು ಚಾರ್ಜಿಂಗ್ ಪಿನ್ನು ಕಾಣಿಸ್ತಿದೆಯಾ? ಓಕೆನಾ, ಇವಾಗ ಈ ಚಾರ್ಜಿಂಗ್ ಪಿನ್ನು ನಾವು ಫಿಕ್ಸ್ ಮಾಡೋಣ. ಓಕೆನಾ, ಇವಾಗ ನೋಡಿ, ಈ ಚಾರ್ಜಿಂಗ್ ಪಿನ್ನು ಫಿಕ್ಸ್ ಮಾಡಬೇಕಂದ್ರೆ ಇದು ಫಸ್ಟು ಇದು ರಿಮೂವ್ ಮಾಡ್ಕೋಬೇಕು. ಇದು ರಿಮೂವ್ ಮಾಡೋಕ್ಕೆ ಇಲ್ಲೊಂದು ಸ್ಕ್ರೂ ಡ್ರೈವರ್ ಇದೆ, ಇದು ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ, ಫಸ್ಟ್ ಇದು ಸ್ಕ್ರೂ ಡ್ರೈವರು ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಚಿಕ್ಕದು ಬೇಕು. ಚಿಕ್ಕದು ನೋಡಿ, ಸ್ಮಾಲ್ ಸೈಜ್ ಅಂದರೆ ಈ ಥರ ಬೇಕು. ಈ ಸ್ಕ್ರೂ ಡ್ರೈವರ್ ಆಗಲ್ಲ. ಓಕೆನಾ, ಇದು ರಿಮೂವ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ, ರಿಮೂವ್ ಮಾಡಿದ್ದೀನಿ. ಇದು ಇವಾಗ ಥ್ರೆಡ್ಡಿಂಗ್ ಸಿಸ್ಟಮು. ನೋಡಿ, ಥ್ರೆಡ್ ಓಪನ್ ಆಗಿದ ತಕ್ಷಣ ಒಳಗೆ ನೋಡಿ ಈ ರೀತಿ ಬರುತ್ತೆ ಬೋರ್ಡು. ಓಕೆನಾ, ಇದೇನೋ ಸ್ಪಾಂಜ್ ಹಾಕಿದ್ದಾರೆ. ಓಕೆನಾ, ಮತ್ತು ಇದು ಬೋರ್ಡ್ ಇದೆ ನೋಡಿ, ಇಲ್ಲಿಂದ ಇಲ್ಲಿ ಗಂಟ ಲೆಂತ್ ಬೋರ್ಡ್ ಬರುತ್ತೆ. ಓಕೆನಾ, ಫಸ್ಟ್ ನಾವು ಆ ಬೋರ್ಡ್ ಓಪನ್ ಮಾಡಬೇಕಂದ್ರೆ ಇದನ್ನ ಓಪನ್ ಮಾಡ್ಕೋಬೇಕು, ಸ್ವಿಚ್ ಮೆಕ್ಯಾನಿಸಮ್ನ. ಓಕೆನಾ, ಇದು ಬರ್ತಾ ಇಲ್ಲ. ಓಕೆನಾ, ಓಪನ್ ಆಯ್ತು ನೋಡಿ. ಇವಾಗ ಇದು ಲಾಕು ಓಪನ್ ಮಾಡೋಣ ಮೇಲೆ. ಓಕೆನಾ, ನೋಡಿ, ಓಪನ್ ಆಯಿತು. ನೋಡಿ, ಇದ್ರ ಒಳಗೆ ಬೋರ್ಡು ಮೌಂಟ್ ಆಗೋದಕ್ಕೆ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಓಕೆನಾ, ಸ್ಕ್ರೂನು ಓಪನ್ ಮಾಡ್ಕೊಳ್ತೀನಿ ನಾನು. ಓಕೆನಾ, ಪಟ ಅಂತ ಓಪನ್ ಮಾಡಿಕೊಂಡು ನೋಡಿ, ಸ್ಕ್ರೂ ಬಂತು. ಓಕೆನಾ, ಇವಾಗ ಫಸ್ಟು ಒಳಗಡೆ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಈಚೆಗೆ ತಕ್ಕೊಳ್ಳೋಣ. ನೋಡಿ, ಬ್ಯಾಟ್ರಿ ಹಿಂಗೆ ಈಚೆಗೆ ತಗೋಬೇಕು. ಓಕೆನಾ, ಇದು ವೆಲ್ಡಿಂಗ್ ಹೊಡೆದಿರ್ತಾರೆ. ನೆಕ್ಸ್ಟು ಈ ಬೋರ್ಡನ್ನು ಈಚೆಗೆ ತಗೋಬೇಕು. ನೋಡಿ, ಬೋರ್ಡು ನೋಡೋಕ್ಕೆ ಈ ರೀತಿ ಇರುತ್ತೆ. ಓಕೆನಾ, ನೋಡಿ, ಇದು ಬೋರ್ಡು ಇಲ್ಲಿಗೆ ಡೈರೆಕ್ಟಾಗಿ ಹಿಂಗೆ ಕನೆಕ್ಟ್ ಆಗುತ್ತೆ. ಓಕೆನಾ, ನೋಡಿ, ಈ ರೀತಿ ಬೋರ್ಡ್ ಈ ರೀತಿ ಕನೆಕ್ಟ್ ಆಗುತ್ತೆ. ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಈ ಬೋರ್ಡ್ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ಈ ಬೋರ್ಡ್ನ ರಿಮೂವ್ ಇದು ಚಾರ್ಜಿಂಗ್ ಪೋರ್ಟ್ನ ರಿಮೂವ್ ಮಾಡೋಣ. ಓಕೆನಾ, ನೋಡಿ, ಇದು ಚಾರ್ಜಿಂಗ್ ಪೋರ್ಟು. ಓಕೆನಾ, ಇದು ಚಾರ್ಜಿಂಗ್ ಪೋರ್ಟು ರಿಮೂವ್ ಮಾಡೋಣ. ನೋಡಿ, ಇದು ತಗೊಂಡಿದ್ದೀನಿ ಸ್ಟ್ಯಾಂಡು. ಓಕೆನಾ, ಹಿಂಗೆ ಕನೆಕ್ಟ್ ಮಾಡಿ ಇವಾಗ ಇದ್ರ ಮೇಲೆ ಸಾಲ್ಡ್ರಿಂಗ್ ಮಾಡೋಣ. ಅರೇ ಸಾಲ್ಡ್ರಿಂಗ್ ನಾನು ಸ್ವಿಚ್ಚೇ ಆನ್ ಮಾಡಿಲ್ಲ. ಸ್ವಲ್ಪ ಹೀಟಾಗಲಿ. ಓಕೆನಾ, ನಾನು ಸ್ವಿಚ್ ಆನ್ ಮಾಡಿರಲ್ಲ. ನೋಡಿ, ಈಗ ಸಾಲ್ಡ್ರಿಂಗ್ ಹೀಟಾಗಿದೆ. ಓಕೆನಾ, ಇದನ್ನ ಇವಾಗ ರಿಮೂವ್ ಮಾಡ್ಕೊಳ್ಳೋಣ ನಾವು. ಓಕೆನಾ, ಇದು ಅವಶ್ಯಕತೆ ಇಲ್ಲ. ನೋಡಿ, ಹೀಟ್ ಆಗ್ತಾ ಇದೆ. ಹೀಟ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಲೆಡ್ ಹಾಕ್ಕೊಳ್ಳೋಣ. ನೋಡಿ, ಫುಲ್ಲು ಲೆಡ್ ಹಾಕಿದ್ದೀನಿ. ಹೀಟ್ ಆಗ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ಓಪನ್ ಆಗಿದೆ. ಓಕೆನಾ, ಒಂದು ಪಾಸಿಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಓಕೆನಾ, ಸ್ವಿಚ್ ಇಲ್ಲಿ ಇದು ಚಾರ್ಜರ್ ಪಿನ್ ಇಲ್ಲಿ ಓಪನ್ ಆಗಿದೆ ನೋಡಿ. ಓಕೆನಾ, ಇವಾಗ ನಾವು ಇದಕ್ಕೆ ಈ ರೀತಿ ಚಾರ್ಜರ್ ಪಿನ್ ಇನ್ಸ್ಟಾಲ್ ಮಾಡೋಣ ಅಂತ. ಓಕೆನಾ, ಫಸ್ಟು ನಾನು ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀನಿ. ಫಸ್ಟ್ ಇದಕ್ಕೆ ಒಂಚೂರು ಲೆಡ್ ಹಾಕೊಬಿಡೋಣ. ಓಕೆನಾ, ಲೆಡ್ ಹಾಕೊಂಡ್ರೆ ಪ್ರಾಪರಾಗಿ ಹಿಡಿಯುತ್ತೆ. ಓಕೆನಾ, ಲೆಡ್ ಹಾಕಿದ್ದೀನಿ. ಇದರಲ್ಲಿ ಪಾಸಿಟಿವ್ ಇದೆ.
ನೆಗೆಟಿವ್ ಈ ಕಡೆ. ಇವಾಗ ನೋಡಿ ಸ್ವಿಚ್ ಹಾಕಿ ಆನ್ ಮಾಡ್ತೀನಿ. ಅಲ್ಲಿದೆ ಪ್ಲಗ್ಗು, ನೋಡಿ ಪ್ಲಗ್ ಯೂಸ್ ಮಾಡಿ ಚಾರ್ಜಿಂಗ್ ಹಾಕ್ತೀನಿ. ನೋಡಿ ರೆಡ್ ಕಲರ್ ಲೈಟ್ ಬರ್ತಾಯಿದೆ, ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಗ್ರೀನ್ ಬಂದರೆ ಫುಲ್ ಚಾರ್ಜ್ ಆಗಿದೆ ಅಂತ ನೋಡಿ, ಮತ್ತೆ ರೆಡ್ ಬರ್ತಾಯಿದೆ. ಓಕೆನಾ, ಇದು ಚಾರ್ಜ್ ಆಗ್ತಿದೆ ಅಂತ. ಬನ್ನಿ ಮುಂದೆ ಅದು ಇವಾಗ ಇದನ್ನ ಈ ಪಿನ್ನ ನಾವು ಫಿಕ್ಸ್ ಮಾಡಬೇಕು. ಪಿನ್ ಎಲ್ಲಿ ಫಿಕ್ಸ್ ಮಾಡೋದು ಅಂತ ನಾವು ಇದರಲ್ಲಿ ಇಲ್ಲಿ ಹೋಲ್ ಹೊಡಿಬೇಕು. ಓಕೆನಾ, ಪಿನ್ ಫಿಕ್ಸ್ ಮಾಡೋಕ್ಕೆ ನಾನು ಇದನ್ನ ಹೋಲ್ ಹೊಡಿತೀನಿ. ನೋಡಿ ಇದು ಚಾರ್ಜರ್ ಇದೆಯಲ್ಲ, ಇಲ್ಲೇ ಮೇಲೆ ಹೋಲ್ ಹೊಡಿಬೇಕು. ಓಕೆನಾ, ಹೋಲ್ ಹೊಡೆದು ನಾವು ಇದಕ್ಕೆ ಈ ಫಸ್ಟು ನಾವು ಚಾರ್ಜಿಂಗ್ ಫಿಕ್ಸ್ ಮಾಡಬೇಕು. ಓಕೆನಾ, ಅದಾದಮೇಲೆ ನಾವು ಬೋರ್ಡ್ ಫಿಕ್ಸ್ ಮಾಡಬೇಕು. ಓಕೆನಾ, ಅದಕ್ಕೆ ಸ್ವಲ್ಪ ಲೆಂತ್ ವೈರ್ ಮಾಡ್ಕೋಬೇಕು. ಇದು ಯಾವ ಥರ ಅಂತ ಹೇಳ್ತೀನಿ. ಓಕೆನಾ, ಈ ಥರ ಆಗಿದಾಗ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆನಾ, ನೋಡಿ ಇವಾಗ ಈ ಚಾರ್ಜಿಂಗ್ ಪಿನ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ತೀನಿ. ಡಿಸ್ಕನೆಕ್ಟ್ ಮಾಡಿ ಫಸ್ಟು, ಓಕೆನಾ, ನಾವು ಫಸ್ಟ್ ಇದಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಓಕೆನಾ, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ನೋಡಿ ನಂತರ ಈ ಥರ ವೈರ್ ಇದೆ 2, ಇದೊಂದು ಮತ್ತು ಈ ಕಲರು. ಓಕೆನಾ, ಈ ವೈರ್ನ ನಾವು ಫಸ್ಟು ಇದು ಮಾಡ್ಕೊಳ್ಳೋಣ, ಸ್ಲೀವ್ಸ್ ಮಾಡ್ಕೊಳ್ಳೋಣ. ಓಕೆನಾ, ಹಿಂಗೆ ಮಾಡಿಕೊಂಡು ನೋಡಿ ಫಸ್ಟು ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ ಲೆಡ್ಡಲ್ಲಿ. ನೋಡಿ ಹಿಂಗೆ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇದು ಆಲ್ರೆಡಿ ಲೆಡ್ ಇದೆ. ಓಕೆನಾ, ಲೆಡ್ ಜಾಸ್ತಿ ಇದೆ. ನೋಡಿ ಆಗಿದೆ, ಎರಡಕ್ಕೂ ಸಾಲ್ಡ್ರಿಂಗ್ ಆಗಿದೆ, ನೆಗೆಟಿವ್ ಪಾಸಿಟಿವ್ಗೆ. ಇವಾಗ ಇದಕ್ಕೆ ನಾವು ಹೀಟ್ ಸಿಂಕ್ ಹಾಕೊಳ್ಳೋಣ. ಹೀಟ್ ಸಿಂಕಲ್ಲಿ ಇಷ್ಟು ಥರ ಬರುತ್ತೆ. ಓಕೆನಾ, ಇದು ದೊಡ್ಡ ಸೈಜು. ಓಕೆನಾ, ನಮಗೆ ಇದು ಮೀಡಿಯಮ್ ಸೈಜು, ಇದು ಚಿಕ್ಕ ಸೈಜು. ಓಕೆನಾ, ತುಂಬ ಚಿಕ್ಕದಿದು. ಓಕೆನಾ, ನೋಡಿ ಇದಕ್ಕೂ ನೋಡಿ. ಓಕೆನಾ, ನಾವು ಈ ಸೈಜ್ ತೊಗೊಂಡು ಈಗ ವೈರ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಕಟ್ ಮಾಡಿಕೊಂಡು ನಾವು ಈ ಕಡೆಯಿಂದ ಇದು ಮಾಡೋಣ. ನೋಡಿ ವೈರ್ಗೆ ಪರ್ಫೆಕ್ಟಾಗಿದೆ ಇದು. ನೋಡಿ ಕರೆಕ್ಟಾಗಿ ಆಗುತ್ತೆ. ಓಕೆನಾ, ನೋಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲೂ ಅಷ್ಟೇ, ನೋಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇವಾಗ ಇದಕ್ಕೆ ನಾವು ಮ್ಯಾಚ್ ಬಾಕ್ಸ್ ತೊಗೊಂಡು ನೋಡಿ ಆಯಿತು ಪರ್ಫೆಕ್ಟಾಗಿ. ಓಕೆನಾ, ನೋಡಿ ಇವಾಗ ಒಂದಕ್ಕೊಂದು ಟಚ್ ಆಗಲ್ಲ, ಲೆಂತ್ ಆಯಿತು ವೈರು. ಓಕೆನಾ, ರೆಡ್ ಇದೆ, ಗ್ರೌಂಡು ಬಂದು ಇದಿದೆ, ಪರ್ಪಲ್ ಕಲರ್ ಇದೆ. ಇವಾಗ ಇದಕ್ಕೆ ನೆಕ್ಸ್ಟು ಹೋಲ್ ಹೊಡ್ಕೊಳ್ಬೇಕು ನಾವು. ಹೋಲ್ ಹೊಡಿಯೋದಕ್ಕೀಗ ಡ್ರಿಲ್ಲಿಂಗ್ ಮಿಷಿನ್ ಬೇಕು. ಓಕೆನಾ, ನಾನು ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡು ಇದು ಸೈಡ್ಗೆ ಇಟ್ಕೊಳ್ಳೋಣ. ಈ ಥರ ಬೀಟ್ ಬರುತ್ತೆ. ಓಕೆನಾ, ನಾನು ಇದರಲ್ಲಿ ಒಂದು ತೊಗೊಳ್ತೀನಿ. ಇದರಲ್ಲಿ 3-4 ಥರ ಬರುತ್ತೆ. ಓಕೆನಾ, ಇದು ದೊಡ್ಡ ಸೈಜ್ ಬರುತ್ತೆ, ಇದು ಚಿಕ್ಕ ಸೈಜು, ಇದು ಮೀಡಿಯಮ್ ಸೈಜು. ಓಕೆನಾ, ಇವಾಗ ಇದು ತೊಗೊಂಡಿದ್ದೀನಿ ನಾನು. ಇವಾಗ ಇದನ್ನ ತೊಗೊಂಡು ಡ್ರಿಲ್ಲಿಂಗ್ ಮಿಷಿನ್ಗೆ ಹಾಕ್ಕೊಳ್ಳೋಣ. ಇದರಲ್ಲಾದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹೋಲು. ಓಕೆನಾ, ಕ್ಲೀನಾಗಿ ಕೂತಿದೆ. ಇವಾಗ ಆನ್ ಮಾಡ್ಕೊಳ್ಳೋಣ. ಓಕೆನಾ, ಆನ್ ಆಗಿದೆ. ಇವಾಗ ಇದಕ್ಕೆ ಹೋಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಧ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಆ ನಂಬರ್ ಇದೆಯಲ್ಲ, ಹೆಸರು ಇದೆ ನೋಡಿ, ಅದಕ್ಕೆ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೋಲ್ ಮಾಡಿದ್ದೀನಿ. ಫಸ್ಟ್ ಇದು ಹೋಗುತ್ತಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿ.
ಇದು ವೈರ್ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ, ವೈರು ಈ ಲೆವೆಲ್ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋದು ಬೇಡ, ಎಷ್ಟು ಬೇಕಾಗುತ್ತೆ ನೋಡೋಣ ಫಸ್ಟು. ಇವಾಗೆ ಕಟ್ ಮಾಡ್ಕೊಂಡ್ರೆ ಆಮೇಲೆ ಇನ್ನೂ ಉದ್ದ ಮಿಕ್ಕುತ್ತೆ ಅಂದರೆ ವೇಸ್ಟ್ ಆಗುತ್ತೆ. ಇನ್ನೊಂದು ಚೂರು ಮಾಡಬೇಕು, ಓಕೆನಾ. ಇನ್ನೊಂದು ಸ್ವಲ್ಪ ಮಾಡಿದ್ರೆ ಹೋಗುತ್ತೆ ಒಳಗೆ. ನೋಡಿ ಇವಾಗ ಆಗುತ್ತೆ ಪರ್ಫೆಕ್ಟಾಗಿ, ಓಕೆನಾ. ಇದನ್ನ ಇವಾಗ ಹಿಂಗೆ ಹಾಕಿ ಒಳಗೆ ಕಳಿಸೋಣ. ನೋಡಿ ಇದು ಒಳಗೆ ಹಾಕ್ಕೊಂಡಿದ್ದೀನಿ, ನೋಡಿ ಪರ್ಫೆಕ್ಟಾಗಿ ಕುತ್ಕೊಳ್ತಾ ಇದೆ, ಓಕೆನಾ. ನಾನು ಇದಕ್ಕೇನು ಮಾಡ್ತೀನಿ, ಹಾರ್ಡ್ ಗ್ಲೂ ಗನ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡ್ತೀನಿ, ಓಕೆನಾ. ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಓಕೆನಾ. ಇಲ್ಲಿ ನಮಗೆ ಎಷ್ಟುದ್ದ ಬೇಕು ಅಂದರೆ ಬೋಲ್ಡ್ಗೆ ಎಲ್ಲಿದೆ ಬೋಲ್ಡ್, ಇಲ್ಲಿದೆಯಲ್ವಾ, ನಾವು ಹಿಂಗೆ ಇಟ್ಕೊಂಡು ಸಾಲ್ಡ್ರಿಂಗ್ ಹೊಡಿಬೋದು, ಓಕೆನಾ. ನಮಗೆ ಇಷ್ಟುದ್ದ ಆದರೆ ಸಾಕು. ಇಷ್ಟುದ್ದ ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ಲೀವ್ಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸಾಲ್ಡ್ರಿಂಗ್ ಹೊಡಿತಾ ಇದ್ದೀನಿ, ಓಕೆನಾ. ಇದು ಫಸ್ಟು ಈ ಕಡೆದು ಪಾಸಿಟಿವು, ಓಕೆನಾ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಮೇಲೆ ಇಡ್ತೀನಿ. ನೋಡಿ ನೆಗೆಟಿವ್ ಕನೆಕ್ಟ್ ಆಯಿತು, ಇವಾಗ ಪಾಸಿಟಿವ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಪಾಸಿಟಿವ್ ನೆಗೆಟಿವ್ ಸಾಲ್ಡ್ರಿಂಗ್ ಮಾಡಿದ್ದೀನಿ. ನೋಡಿ ಇದು ನೆಗೆಟಿವು, ಇದು ಪಾಸಿಟಿವ್, ಓಕೆನಾ. ಇದು ನೆಗೆಟಿವ್ ಇಲ್ಲೇ ಕನೆಕ್ಟ್ ಮಾಡಿದ್ದೀನಿ. ಪಾಸಿಟಿವ್ದು ವೈರ್ ಈ ಕಡೆ ಮುಂದಕ್ಕೆ ಹೋದರೆ ಟ್ರ್ಯಾಕ್ ಚಿಕ್ಕದಿದೆ, ಅದಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ, ಅದಕ್ಕೆ ಸಾಲ್ಡ್ರಿಂಗ್ ಹೊಡೆದಿದ್ದೀನಿ, ಓಕೆನಾ. ಇವಾಗ ಒಳಗೆ ಫಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ. ಇದು ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಮೇಲ್ಗಡೆ ಒಂದು ಟ್ರ್ಯಾಕ್ ಇರುತ್ತೆ, ಓಕೆನಾ. ಇದು ಈ ರೀತಿ ಪೊಸಿಷನ್ ಬರಬೇಕು, ಯಾಕೆಂದರೆ ಇಲ್ಲಿ ಸ್ವಿಚ್ ಇದೆಯಲ್ಲ ಮೇಲೆ ಬರುತ್ತದು, ಓಕೆನಾ. ನೋಡಿ ಹಿಂಗೆ ಇಲ್ಲಿ ಹಿಂದೆಗಡೆ ಲೈಟ್ ಬರುತ್ತೆ, ಓಕೆನಾ. ಲೈಟ್ ನೋಡಿಕೊಂಡು ನಾವು ಫಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಇದು ಈಚೆಗೆ ತಕ್ಕೊಳ್ಳೋಣ, ಆಮೇಲೆ ಹಾಕೋಣ, ಈಸಿ ಆಗುತ್ತೆ, ಓಕೆನಾ. ನೋಡಿ ಇಲ್ಲಿ ಬ್ಯಾಕ್ ಸೈಡು ಲೈಟು ಪರ್ಫೆಕ್ಟಾಗಿ ಕೂತಿದೆ, ಓಕೆನಾ. ನಿಮ್ಗೆ ಕಾಣಿಸ್ತಿದೆಯಾ? ನೋಡಿ ಬ್ಯಾಕ್ ಸೈಡು ಲೈಟು ಕೂತಿದೆ, ಇಲ್ಲಿ ಸ್ವಿಚ್ಚು ಕೂತಿದೆ, ಓಕೆನಾ. ಈ ಸ್ವಿಚ್ಗೆ ಒಂದು ಸ್ಕ್ರೂ ಇದೆ, ಸ್ಕ್ರೂ ಹಾಕೋಬಿಡೋಣ, ಓಕೆನಾ. ಸ್ಕ್ರೂ ಬಂದು ಬ್ಲ್ಯಾಕ್ ಕಲರು, ಓಕೆ ಇಲ್ಲಿದೆ ಬ್ಲ್ಯಾಕ್ ಕಲರು. ಸ್ಕ್ರೂ ಹಾಕೋಬಿಡೋಣ, ಇಲ್ಲಾಂದರೆ ಒಳಗೋಗ್ಬಿಡುತ್ತೆ ಬೋಲ್ಡು, ಓಕೆನಾ. ನೋಡಿ ಸ್ಕ್ರೂ ಹಾಕ್ತಾಯಿದ್ದೀನಿ, ನೋಡಿ ಟೈಟಾಗಿದೆ ಪರ್ಫೆಕ್ಟಾಗಿ, ಓಕೆನಾ. ಇವಾಗ ಸ್ಕ್ರೂ ಹಾಕಿದ್ದಿಲ್ಲ, ಇದು ವೈರ್ ಕನೆಕ್ಟ್ ಮಾಡಿಲ್ಲ, ಒಂದು ಸತಿ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ, ಇದು ಪರ್ಫೆಕ್ಟಾಗಿದೆಯಾ ಏನಂತ ಗೊತ್ತಾಗಬೇಕಲ್ಲ ನಮಗೆ, ಅದರಿಂದ ಓಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಚಾರ್ಜ್ ಆಗ್ತಾಯಿದೆ, ಓಕೆನಾ. ಇದು ಡಿಸ್ಕನೆಕ್ಟ್ ಮಾಡ್ತೀನಿ, ನೋಡಿ ಚಾರ್ಜಿಂಗ್ ಆಗ್ತಾಯಿದೆ, ಓಕೆನಾ. ಇವಾಗ ಇದನ್ನ ಒಳಗೆ ಬ್ಯಾಟ್ರಿ ಹಾಕೋಬಿಡೋಣ, ಬ್ಯಾಟ್ರಿ ಇದೆ ನೋಡಿ ಇದು, ಓಕೆನಾ. ಬ್ಯಾಟ್ರಿ ಹಾಕೋಬಿಡೋಣ, ಹಿಂಗೆ ಫಿಕ್ಸ್ ಮಾಡೋಣ. ಬ್ಯಾಟ್ರಿ ಹತ್ರ ಜಾಗಕ್ಕೆ ಅದು ಹೋಯ್ತು. ಇದು ಸ್ಕ್ರೂ ಇದೆ, ಸಾರಿ ಇದು ಮೇಲ್ಗಡೆ ಕವರ್ ಇದೆ, ಕವರ್ ಹಾಕ್ಬಿಡೋಣ. ನೋಡಿ ಕವರ್ ಫಿಕ್ಸ್ ಆಯಿತು. ಇಲ್ಲಿ ಒಂದು ಸ್ಕ್ರೂ ಹಾಕಬೇಕು, ಸ್ಕ್ರೂ ಜಾಗ ನೋಡಿ ಕರೆಕ್ಟಾಗಿ ನೋಡಿ, ಇಲ್ಲಿ ಸ್ಕ್ರೂ ಹಾಕಬೇಕು, ಸ್ಕ್ರೂ ಹಾಕೋಣ,
ಮತ್ತು ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ. ಇದಕ್ಕೆ ಒಂದು ರಬ್ಬರ್ ಬರುತ್ತೆ, ರಬ್ಬರ್ ಹಾಕಿ ಇದು ಕ್ಲ್ಯಾಂಪ್ ಟೈಪ್ ಬರುತ್ತೆ, ಹಿಂಗೆ ಒಳಗೆ ಹೋಗುತ್ತೆ, ಹಿಂಗೆ ಬಂದು ಹಿಂಗೆ ಫಿಕ್ಸ್ ಆಗುತ್ತೆ. ಓಕೆನಾ. ಇಲ್ಲಿ ಒಂದು ಸ್ಮಾಲ್ ಸೈಜು ಸ್ಕ್ರೂ ಬರುತ್ತೆ. ಓಕೆನಾ. ಇದು ಓಕೆನಾ. ಇದು ಬಂದು ಸ್ಕ್ರೂ ಸ್ವಲ್ಪ ತೆಗ್ದು ಹಾಳಾಗಿದೆ, ಮೊದಲು ಯಾರೋ ಬಿಚ್ಚಿ ಹಾಳು ಮಾಡಿದ್ದಾರೆ. ಓಕೆನಾ. ಇದು ದೊಡ್ಡ ಸ್ಕ್ರೂ ಡ್ರೈವರಲ್ಲೇ ಹಾಕೋಕ್ಕಾಗೋದು. ನೋಡಿ ಆಯಿತು. ಓಕೆ, ಬಟನ್ ವರ್ಕ್ ಆಗ್ತಿದೆ. ಇವಾಗ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ ನೋಡಿ, ಇಲ್ಲಿ ಒಂದು ಸ್ಕ್ರೂ ಬರುತ್ತೆ. ಇದು ಟೈಟ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಟೈಟ್ ಆಗಿದೆ. ಓಕೆನಾ. ಇದು ಸ್ಕ್ರೂ ಹಾಕಿದ್ರೆ ಇದು ರೊಟೇಟ್ ಆಗಬಾರ್ದು, ಅದಕ್ಕೋಸ್ಕರ ಇವಾಗ ನಾವು ಇದನ್ನ ಫಿಕ್ಸ್ ಮಾಡಬೇಕು. ಇದನ್ನ ಫಿಕ್ಸ್ ಮಾಡೋಕ್ಕೆ ನಾನು ಇಲ್ಲಿ ಗ್ಲೂಗನ್ ಇದೆ, ಗ್ಲೂಗನ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಇದಕ್ಕೆ ಸುತ್ತ ಹಾಕ್ಕೊಳ್ತೀನಿ. ಓಕೆನಾ. ಗ್ಲೂ ಸ್ಟಿಕ್ಕು ನೋಡಿ ಹಿಂಗೆ. ಓಕೆನಾ. ನೋಡಿ ಗ್ಲೂ ಸ್ಟಿಕ್ ಹಾಕಿದ್ದೀನಿ. ಓಕೆನಾ. ಇವಾಗ ಇದನ್ನ ಇದ್ರ ಒಳಗೆ ಫಿಕ್ಸ್ ಮಾಡೋಣ. ಇದ್ರ ಒಳಗೆ ಫಿಕ್ಸ್ ಮಾಡಬೇಕು ಅಂದರೆ ನಾವಿದು ಚಾರ್ಜಿಂಗ್ ಪಿನ್ ಹಾಕ್ತೀನಿ ಫಸ್ಟು, ಇಲ್ಲಾಂದರೆ ಕೈಗೆ ಕಚ್ಕೊಳ್ಳುತ್ತೆ. ಚಾರ್ಜಿಂಗ್ ಪಿನ್ ಹಾಕಿ ಈ ಫಸ್ಟು ವೈರ್ ಕಳಿಸೋಣ, ಎಷ್ಟಾಗುತ್ತೆ ಅಷ್ಟು. ನೋಡಿ ಇಲ್ಲಿ ಪ್ರಾಪರಾಗಿ ಹಿಂಗೆ ಕಚ್ಚಿಸ್ತಾ ಇದ್ದೀನಿ ಟೈಟಾಗೆ. ನೋಡಿ ಲೈಟ್ ಆನ್ ಆಗಿದೆ, ವೈರೆಲ್ಲ ಕ್ಲೀನಾಗಿ ಒಳಗೆ ಹಾಕಿದ್ದೀನಿ. ನೋಡಿ ಇದು ಹಿಂಗೆ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಓಕೆನಾ. ಕ್ಲೀನಾಗಿ ಗಟ್ಟಿ ಕಚ್ಕೊಳ್ಳಿ ಅಂತ. ಓಕೆನಾ. ಇದನ್ನ ಪ್ರೆಸ್ ಮಾಡಿದ್ರೆ ಕೈ ಕಚ್ಕೊಳ್ಳುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಈ ವೈರ್ನ ಹಾಕಿ ಹಂಗೆ ಕಚ್ಚಿಸಿದ್ದೀನಿ ಗಟ್ಟಿಗೆ. ನೋಡಿ ಕಚ್ಕೋತಾ ಇದೆ. ಓಕೆನಾ. ಕಚ್ಕೋತಾ ಇದೆ. ಮತ್ತು ಅದೊಂದು ಸ್ವಲ್ಪ ಡ್ರೈ ಆಗಲಿ. ಇದು ವರ್ಕ್ ಆಗ್ತಿದೆ, ಬರ್ತಾಯಿದೆ, ಫೋಕಸ್ ನೋಡೋಣ. ಓಕೆ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, ಬರ್ತಾಯಿದೆ. ಇಲ್ಲಿ ಚಾರ್ಜಿಂಗು ಆಗ್ತಾಯಿದೆ ನೋಡಿ, ಚಾರ್ಜಿಂಗು ಆಗ್ತಾಯಿದೆ. ಈ ಪಿನ್ನು ಕರೆಕ್ಟಾಗಿ ಕೂತಿದೆ. ಓಕೆನಾ. ಇದೊಂದು ಸ್ವಲ್ಪ ಒಣಗಬೇಕು. ನೋಡಿ ಇದೆ ನೋಡಿ, ಪರ್ಫೆಕ್ಟಾಗಿ ಆಗ್ತಿದೆ. ಇವಾಗ ಇದು ಪಿನ್ನು ತೆಗಿತೀನಿ, ನೋಡೋಣ ಈಚೆಗೆ ಬರುತ್ತೆ ಅಂತ. ಇಲ್ಲ, ಕ್ಲೀನಾಗಿ ಕಚ್ಕೊಂಡಿದೆ. ಓಕೆನಾ. ಇದು ಸುತ್ತ ಹಿಂಗೆ ಇರಲಿ. ಓಕೆನಾ. ನೋಡಿ ಈ ರೀತಿ ಇದೆ ಫೋಕಸ್. ನೋಡಿ ಈ ರೀತಿ ಆಗಿದೆ. ಓಕೆನಾ. ನೋಡಿ ಇದು ಇಂಡಿಕೇಟ್ರ್ ಇದೆ, ನೋಡಿ ಇದು ಬಟನ್ನು, ನೋಡಿ ತೋರಿಸ್ತೀನಿ. ನೋಡಿ ಮೊದಲಿಗಿಂತ ಬ್ರೈಟ್ ಬರ್ತಾಯಿದೆ, ನೋಡಿ ಎಷ್ಟು ಬ್ರೈಟಾಗಿ ಬರ್ತಾಯಿದೆ. ಓಕೆನಾ. ನಾನು